ನಮಸ್ತೆ ಬೆಂಗಳೂರಿಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪರಪ್ಪನ ಪಂಜರದಲ್ಲಿ ಕಾಟೇರ್ನಿಗೆ ಟೆನ್ಷನ್ ಶುರುವಾಗಿದೆ. ತನಿಖೆಗೆ ಇಳಿದಿರುವಂತಹ ಪೊಲೀಸರಿಗೆ ಈ ಡಿ ಗ್ಯಾಂಗ್ನ ಸದಸ್ಯರ ಫೋನ್ನಲ್ಲಿ ರೇಣುಕಾಸ್ವಾಮಿ ರಕ್ತ ಸಿಕ್ತ ಫೋಟೋಗಳು ಸಿಕ್ಕಿವೆ ಅಂತೆ. ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತಿದ್ದ ದಾಸನಿಗೆ ಖಾಕಿ ಶಾಕ್ ಕೊಟ್ಟಿದೆ. ಡಿ ಗ್ಯಾಂಗ್ ಹಂತಕರ ಪೈಶಾಚಿಕ ಕೃತ್ಯದ ಬಗ್ಗೆ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿವೆ. ಡೆವಿಲ್ ಗ್ಯಾಂಗ್ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ ರಕ್ತ ಸಿಕ್ತ ಫೋಟೋಗಳು ಸಿಕ್ಕಿವೆ. ಕೊಲೆ ಆರೋಪಿ ದಾಸನಿಗೆ ಸಂಕಷ್ಟ ಫಿಕ್ಸ್. ನಿಜ, ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯ ನೆತ್ತರು ಹರಿಸಿತ್ತು. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಹತ್ಯೆಗೈದಿದ್ರು, ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮೆರೆದಿದ್ರು. ಈ ಡಿ ಗ್ಯಾಂಗ್ ರಕ್ಕಸರ ಪೈಶಾಚಿಕ ಕೃತ್ಯದ ಮಹತ್ವದ ಸಾಕ್ಷ್ಯಗಳು ಹೊರಬಿದ್ದಿವೆ. ರಕ್ಕಸರ ಮೊಬೈಲ್ನಲ್ಲಿ ರೇಣುಕಾ ಫೋಟೋ ರಿಟ್ರೀವ್. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಪೊಲೀಸರು ಡಿ ಗ್ಯಾಂಗ್ ರಕ್ಕಸರ ಜನ್ಮವನ್ನ ಜಾಲಾಡಿದ್ರು. ಎಲ್ಲರ ಮೊಬೈಲ್ಗಳಲ್ಲಿರೋ ಫೋಟೋ ವಿಡಿಯೋಗಳನ್ನ ರಿಟ್ರೀವ್ ಮಾಡಿದ್ರು. ಆರೋಪಿ ಪ್ರದೂಷ್ ಹಾಗೂ ಮತ್ತೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ 4 ರಕ್ತ ಸಿಕ್ತ ಫೋಟೋಗಳು ಪತ್ತೆಯಾಗಿವೆ. ರೇಣುಕಾಸ್ವಾಮಿ ಮಂಡಿಯೂರಿದ್ದ ಫೋಟೋ ರಿಟ್ರೀವ್. ಇಬ್ಬರು ಡಿ ಗ್ಯಾಂಗ್ ರಕ್ಕಸರ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿಯ 4 ಫೋಟೋಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಸಾಯೋಕ್ಕೂ ಮುನ್ನ ರಕ್ತ ಸಿಕ್ತವಾಗಿ ಬಿದ್ದಿರೋ ಫೋಟೋ ಪತ್ತೆಯಾಗಿದೆ. ಅಲ್ಲದೆ ಕೈ ಮುಗಿದು ಬೇಡಿಕೊಳ್ಳುತ್ತಿರೋ ಫೋಟೋ ಕೂಡ ಸಿಕ್ಕಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ರೇಣುಕಾಸ್ವಾಮಿ ಫೋಟೋವನ್ನ ತಗಡು ಗ್ಯಾಂಗ್ ಸೆರೆ ಹಿಡಿದಿದೆ. ಹೈದರಾಬಾದ್ನ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಈ ಸ್ಫೋಟಕ ಅಂಶಗಳು ಬಟಾಬಯಲಾಗಿವೆ. ಆ 4 ಫೋಟೋಗಳು ತಗಡು ಗ್ಯಾಂಗ್ನ ಬಾಸ್ ಅಲಿಯಾಸ್ ಡಿ ಬಾಸ್ಗೆ ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿ ಇದ್ರೂ ಕೂಡ ಈ ಕಿಲ್ಲರ್ ಲೇಡಿ ಮಾತ್ರ ತನ್ನ ಖತರ್ನಾಕ್ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ದಾಸ್ನನ್ನ ಪದೇ ಪದೇ ಭೇಟಿಯಾಗ್ತಾ ಇರುವಂತ ವಿಜಯಲಕ್ಷ್ಮಿ ಬಗ್ಗೆ ಕುಟುಂಬದ ಮೂಲಕ ಮಾಹಿತಿಯನ್ನ ಕಲೆ ಹಾಕೋಕೆ ಮುಂದಾಗಿದ್ಲು. ಆದ್ರೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಪವಿತ್ರ ಫ್ಯಾಮಿಲಿ ಅಲರ್ಟ್ ಆಗಿದೆ. ನಮ್ಮ ರಿಪೋರ್ಟ್, ಪವಿತ್ರ ಫ್ಯಾಮಿಲಿ ಅಲರ್ಟ್. ಸೋಮವಾರ ಬದಲು ಮಂಗಳವಾರ ಕುಟುಂಬ ಭೇಟಿ. ಅಲ್ಲೆಲ್ಲೆಲ್ಲೆಲ್ಲೆ, ಏನ್ ಸ್ಟೈಲು, ಏನ್ ಲುಕ್ಕು. ಬಡ್ಡೆ ಹುಡುಗರ ನಿದ್ದೆಗೆಡಿಸೋ ಈ ಚೋರಿ ಪವಿತ್ರ ಗೌಡ ಈಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾಳೆ. ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಜೈಲಲ್ಲಿ ತಂಗಳು ಮುದ್ದೆ ಮುರಿತಾ ಇದ್ದಾಳೆ. ಈಕೆ ಜೈಲಿನ ಹೊರಗೂ ಒಳಗೂ ದರ್ಶನ್ ಹಾಗೂ ಅವರ ಕುಟುಂಬಸ್ಥರನ್ನ ಫಾಲೋ ಮಾಡ್ತಾ ಇದ್ಲು. ಇಷ್ಟಕ್ಕೆ ಆಗಿದ್ರೆ ಓಕೆ, ಆದ್ರೆ ಈಕೆಯ ಕುಟುಂಬ ಕೂಡ ದರ್ಶನ್ ಫ್ಯಾಮಿಲಿಯನ್ನ ಬೆನ್ನು ಬಿದ್ದಂತಾಗಿತ್ತು. ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ದರ್ಶನ್ನ ಜೈಲಿನಲ್ಲಿ ಭೇಟಿ ಬಳಿಕ ಪವಿತ್ರಾಳನ್ನ ಆಕೆಯ ಕುಟುಂಬ ಭೇಟಿಯಾಗ್ತಾ ಇತ್ತು. ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಭೇಟಿ ಬಗ್ಗೆ ಮಗಳು ಪವಿತ್ರಾಗೆ ಮಾಹಿತಿ ನೀಡ್ತಾ ಇದ್ರು. ಇದರಿಂದ ಎಲ್ಲಿ ದರ್ಶನ್ ಕೈ ತಪ್ಪಿ ಹೋಗ್ತಾನೋ ಎಂದು ಕೈ ಇಸುತ್ತಾ ಇದ್ಲು. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಜೈಲಿನ ಒಳಗೆ ಏನೇನಾಗ್ತಾ ಇತ್ತು ಅಂತ ಬಹಿರಂಗ ಮಾಡಿತ್ತು. ಆದ್ರೀಗ ಪವಿತ್ರ ಫ್ಯಾಮಿಲಿ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡಿದೆ. ಸೋಮವಾರ ಬದಲು ಮಂಗಳವಾರ ಪವಿತ್ರಾಳನ್ನ ಭೇಟಿ ಮಾಡಲು ಸಮಯ ಬದಲಾಯಿಸಿಕೊಂಡಿದೆ. ಈ ಹಿಂದೆಯೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿ ಹೊರಬರುವ ಸಮಯದಲ್ಲೇ ಪವಿತ್ರ ಕುಟುಂಬ ಮುಖಾಮುಖಿಯಾಗ್ತಾ ಇತ್ತು. ಅವರ ಮುಖ ನೋಡೋಕ್ಕೂ ಬೇಜಾರಾಗುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಜೈಲು ಪೊಲೀಸರ ಬಳಿ ನೋವನ್ನ ವಿಜಯಲಕ್ಷ್ಮಿ ಹೊರಹಾಕಿದ್ರು.
ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಂಡ ಲಿಪ್ಸ್ಟಿಕ್ ರಾಣಿ ಪವಿತ್ರ ಕುಟುಂಬ ದಿನ ಬದಲಿಸಿ ಮಂಗಳವಾರ ಭೇಟಿ ಮಾಡ್ತಾ ಇದೆ. ಕಳೆದ 2 ವಾರದಿಂದ ಮಂಗಳವಾರ ಜೈಲಿಗೆ ಬರ್ತಾ ಇರುವ ಕುಟುಂಬ ಆಕೆಯನ್ನ ಭೇಟಿಯಾಗ್ತಾ ಇದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.